ತಗೊಳ್ತೇನ್ರಿ. ಸುನಿಲ್ ಮಾನ್ಯ ಸಭಾಪತಿಯವರೇ, ನಿಯಮ 68ರ ಅಡಿಯಲ್ಲಿ ಸಿ.ಟಿ. ರವಿ ಅವರು ಮತ್ತು ಇತರ ಎಲ್ಲ ಮಾನ್ಯ ಸದಸ್ಯರುಗಳು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದಾರೆ. ಆ ನಿಲುವಳಿ ಸೂಚನೆಯನ್ನ ತಾವು ನಿಯಮ 68 ಅಡಿಯಲ್ಲಿ ಅದಕ್ಕೆ ಕನ್ವರ್ಟ್ ಮಾಡಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಬಿಟ್ಟಿದ್ದೀವಿ. ಭಾರತೀಯ ಜನತಾ ಪಕ್ಷದವರು, ಜನತಾ ದಳದವರು ಮತ್ತು ನಮ್ಮ ಪಾರ್ಟಿಯವರು ಕೂಡ ಅನೇಕ ಮಾನ್ಯ ಸದಸ್ಯರುಗಳು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಚರ್ಚೆ ಸುದೀರ್ಘವಾಗಿ ಆಗಿದೆ. ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಭಾರತೀಯ ಜನತಾ ಪಕ್ಷದಿಂದ ಸಿ.ಟಿ. ರವಿ ಅವರ ಆದಿಯಾಗಿ 9 ಜನ ಮಾತಾಡಿದ್ದಾರೆ. 9 ಜನ ಮಾತನಾಡಿದ್ದಾರೆ. ಅದರಲ್ಲಿ ಸಿ.ಟಿ. ರವಿ ಅವರು ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ. 2 ಗಂಟೆ 15 ನಿಮಿಷ. ಇನ್ನು ಬಾಕಿಯವರೆಲ್ಲ 20 ನಿಮಿಷ, 18 ನಿಮಿಷ, 16 ನಿಮಿಷ, 15 ನಿಮಿಷ. ರವಿಕುಮಾರ್ ಅವರು 35 ನಿಮಿಷ ಮಾತನಾಡಿದ್ದಾರೆ. ಸೊ ಒಟ್ಟು 4 ಗಂಟೆ 33 ನಿಮಿಷಗಳು ಬಿಜೆಪಿಯವರು ಮಾತಾಡಿದ್ದಾರೆ. ಜೆಡಿಎಸ್ನವರು 3 ಜನ ಮಾತಾಡಿದ್ದಾರೆ. ಭೋಜೇಗೌಡರು, ಭೋಜೇಗೌಡರು, ತಿಪ್ಪೇಸ್ವಾಮಿ, ಗೋವಿಂದರಾಜು 1 ಗಂಟೆ 29 ನಿಮಿಷ ಮಾತಾಡಿದರು. ಕಾಂಗ್ರೆಸ್ನವರು ಕೂಡ ಐವನ್ ಡಿಸಾಜ್ ಅವರು, ಯು.ಬಿ. ವೆಂಕಟೇಶ್ ಅವರು, ಎಂ. ನಾಗರಾಜ್ ಅವರು ಕೂಡ 3 ಜನ ಮಾತಾಡಿದ್ದಾರೆ. ಅವರು 1 ಗಂಟೆ 27 ನಿಮಿಷ ಮಾತಾಡಿದ್ದಾರೆ. ಒಟ್ಟು ಎಲ್ಲರೂ ಸೇರಿ 7 ಗಂಟೆ 29 ನಿಮಿಷಗಳು ಮಾತನಾಡಿದ್ದಾರೆ. 7 ಗಂಟೆ 29 ನಿಮಿಷಗಳು ಮಾತಾಡಿದ್ದಾರೆ. ಬಿಜೆಪಿಯವರೇ ಜಾಸ್ತಿ ಮಾತನಾಡಿದ್ದಾರೆ. ರವಿನ ಜಾಸ್ತಿ ಮಾತಾಡ. ರವಿ 2 ತಾಸು 30 ನಿಮಿಷ ಮಾತಾಡ. ಸಿ.ಟಿ. ರವಿ 2 ಗಂಟೆ 15 ನಿಮಿಷ 30 ನಿಮಿಷ. ಸೊ ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ. 187 ಕೋಟಿ, ಅವ್ರ ಪ್ರಕಾರ 187 ಕೋಟಿ 33 ಲಕ್ಷ ಅಕ್ರಮ ಆಗಿದೆ ಅಂತೇಳಿ ಮಾತನಾಡಿದ್ದಾರೆ. ಅವರ ಇಡೀ ಆರ್ಗ್ಯುಮೆಂಟ್ ಅನ್ನು ನೋಡಿದಾಗ ಒಂದು ಮುಖ್ಯಮಂತ್ರಿಗಳ ಅವರಿಗೆ ಕಳಂಕ ತರಬೇಕು, ಅವರಿಗೆ ಮಸಿ ಬಳಿಬೇಕು. ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಿರುದ್ಧವಾಗಿದ್ದೀವಿ. ನಮ್ಮ ಸರ್ಕಾರ ಇದನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ಸತ್ಯಕ್ಕೆ ದೂರವಾದಂತ ಆರೋಪವನ್ನ ಮಾಡಿದ್ದಾರೆ. ಯಾವುದೇ ಅವರ ಆರೋಪದಲ್ಲಿ ಸತ್ಯಾಂಶ ಇಲ್ಲ.
ಸತ್ಯಾಂಶ ಇಲ್ಲ. ಸತ್ಯಾಂಶ ಇಲ್ಲ. ನಡೆದಿರೋದು ಸುಳ್ಳ, ಸುಳ್ಳೆ ಹಗರಣ ನಡೆದಿರೋದು ನೀವು ಸುಳ್ಳ. ಇನ್ನೂ ಪ್ರಾರಂಭನೆ ಮಾಡಿಲ್ಲ. ಅವ್ರಿಗೆ ರವಿ ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಇದೆ. ಒಂದು ನಿಮಿಷ ಮುಖ್ಯಮಂತ್ರಿ ರವಿ ಸುಳ್ಳು ರವಿ ಯಾಕೆ ಒಂದ್ ನಿಮಿಷ ರೀ, ನನ್ನ ಪರ್ಮಿಷನ್ ಕೇಳಿ ಕೈ ಎತ್ತರಿ. ನಾ ಎಸ್ ಅಂದ ನೀವು ಮಾತಾಡಿ, ನೋಡು ಮಾತಾಡ್ಬಿಡಿ. ನೋಡು ಯಾರ ಮಾತಾಡಿದ್ರು ನೀವು ಮಾತಾಡಿರೋದೆಲ್ಲ ಸತ್ಯ ಅಲ್ರಿ, ಸುಳ್ಳು ಹೇಳಿದಿರಿ ಅಂತ ಹೇಳಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.